ಕಬಿನಿ ಡ್ಯಾಮ್ನ ಭರ್ತಿಗೆ ಇನ್ನು 2 TMC ಬಾಕಿ ಇರುವಂಥದ್ದು. ವರುಣನ ಕೃಪೆಯಿಂದಾಗಿ ಭರ್ತಿ ಆಗೋದ್ರತ್ತ ಸಾಗಿದೆ ಕಬಿನಿ ಜಲಾಶಯ. ಕಬಿನಿ ಜಲಾಶಯಕ್ಕೆ 11,500 ಕ್ಯೂಸೆಕ್ನ ಒಳಹರಿವಿದೆ. ಈಗ ಕಬಿನಿ ಜಲಾಶಯದ ಇವತ್ತಿನ ನೀರಿನ ಮಟ್ಟ 80 ಅಡಿ ಇರುವಂಥದ್ದು. CWMA ಆದೇಶವನ್ನು ಪಾಲಿಸೋದಕ್ಕೆ ಈಗ ಕಬಿನಿ ಡ್ಯಾಮ್ ಸನ್ನದ್ಧವಾಗಿದೆ. ಕಬಿನಿ ಡ್ಯಾಮ್ನಿಂದಲೂ ಕೂಡ ನೀರು ತಮಿಳುನಾಡಿಗೆ ಹರಿಯುತ್ತೆ. ಹೀಗಾಗಿ ಭರ್ತಿಯಾಗೋದಕ್ಕೆ ಇನ್ನು ಕೆಲವೇ ಅಡಿ ಬಾಕಿ ಇರೋದ್ರಿಂದ CWMA ಆದೇಶವನ್ನು ಕಬಿನಿ ಡ್ಯಾಮ್ ಮೂಲಕ ಸದ್ಯ ಪಾಲನೆ ಮಾಡೋದಕ್ಕೆ ಅವಕಾಶ ಇದೆ. ಆ ಆದೇಶವನ್ನು ಪಾಲನೆ ಮಾಡೋದಕ್ಕೆ ಜಲಾಶಯ ಸಿದ್ಧತೆಯ ಹೊಸ್ತಿಲಲ್ಲಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಏನು ಮಳೆ ಆಗ್ತಾ ಇದೆ, ಆ ಮಳೆಯಿಂದಾಗಿ ಒಂದು ಕಡೆ KRS ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಇತ್ತ ಕಬಿನಿ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ಬಂದು ತಲುಪಿದೆ. ಜಲಾಶಯ ಭರ್ತಿಯಾದರೆ ಹೆಚ್ಚುವರಿ ನೀರೇನು ಬರುತ್ತೆ ಅದನ್ನು ಹರಿಸ್ಬೋದು ಹೇಗಿದ್ರೂ. ಹಾಗಾಗಿ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವ CWMA ಆದೇಶ ಏನಿದೆ ಅದನ್ನು ಕೂಡ ಪಾಲಿಸಬೇಕಾಗತ್ತೆ. ಪಾಲಿಸೋದಕ್ಕೆ ಈಗ ಕಬಿನಿ ಡ್ಯಾಮ್ ರೆಡಿಯಾಗಿರುವಂಥದ್ದು. 11,500 ಕ್ಯೂಸೆಕ್ ಒಳಹರಿವಿದೆ. ಈಗ ನೀರಿನ ಮಟ್ಟ 80 ಅಡಿ ಇವತ್ತಿನ ನೀರಿನ ಮಟ್ಟ ಕಬಿನಿ ಡ್ಯಾಮ್ದು. ಹೀಗಾಗಿ CWMA ಆದೇಶವನ್ನು ಪಾಲಿಸೋದಕ್ಕೆ ಕಬಿನಿ ಡ್ಯಾಮ್ ಸನ್ನದ್ಧವಾಗಿರುವಂಥದ್ದು.